ರಂಗಮ್ಮನವ್ರೆ ಇಬ್ರು ಯಾವಾಗ ಎದ್ರು ಇವೆಲ್ಲ ಹೇಳ್ತಾವ ನಾನು ಬೈದು ಎಬ್ಸಿದ್ದಾಯ್ತು ಈಗ ಎದ್ದು ಬಂದು ಕೂತಿದೆ ಕೇಳ್ತಿರೋದು ಇವತ್ತು ಹಲ್ಲುಜ್ಜಿದ್ರ ಅಂತ ಅಣ್ಣಯ್ಯ ಕಾಫಿ ಕುಡಿದ್ಮೇಲೆ ಆಮೇಲೆ ಹಲ್ಲುಜ್ಜನ ಅಂತ ಇವರೇ ಹೇಳಿದ್ದು ಇಂಗ್ಲಿಷ್ ಅವ್ರ ಹಾಗೆ ಕಣಮ್ಮ ಮಾಡೋದು ಅಂತಂದ್ರೆ ಹಲ್ಲುಜ್ಜನೆ ಕುಡಿಯೋದು ಬೆಡ್ಗೆ ಕಾಫಿ ತಂದ್ಕೊಡೋದು ಯಾರಿಲ್ವಲ್ಲ ಅದಕ್ಕೆ ನಾವು ಡೈನಿಂಗ್ ಟೇಬಲ್ ಬಂದು ಈ ಕಾಫಿನ ಕುಡಿತಾ ಇದೀವಿ ಇವಾಗ ಹೋಗಿ ಹಲ್ಲು ಉಜ್ಕೊಂಡು ಬಂದ್ರೆ ಸರಿ ಇಲ್ಲ ಅಂದ್ರೆ ಮಕ್ಕು ಬಾಕ್ಬೇಕಾಗತ್ತೆ ಬೆಳಗ್ಗೆ ಬೈತೀರಾ ಹಸು ಎಮ್ಮೆಗಳು ಹಲ್ಲುಜ್ಜಿದ್ವಾ ಹಾಲಿಂದ ತಾನೆ ನಾವು ಕಾಫಿ ಟೀ ಮಾಡ್ಕೊಂಡು ಕುಡಿಯೋದು ನಡೀರಪ್ಪ ಅಣ್ಣ ರೊಚ್ಚಿಗಿದ್ಬಿಟ್ರೆ ಕಷ್ಟ ಹಲ್ಲುಜ್ಕೊಂಬರೋಣ ನಡೀರಿ ಮಗನೇ ಕಾಫಿ ತಂದ್ಕೊಡ್ಲೇನೋ ಎರಡು ಹಲ್ಲುಜ್ಜೆ ಕಾಫಿ ಕುಡಿಯೋದನ್ನ ನೋಡಿ ನನಗೆ ಕಾಫಿ ಕುಡಿಯೋ ಆಸೆನೆ ಹೊರಟೋಯ್ತು ಏನಮ್ಮ ಪಲ್ಲು ನಿಮ್ಮ ಅಣ್ಣ ಇಷ್ಟೊಂದು ಜುಗ್ಗ ಅಂತ ನಂಗೆ ಗೊತ್ತಿರಲ್ಲ ಕಣಮ್ಮ ಎಷ್ಟು ವಿಷಯದಲ್ಲೂ ಕಂಜೂಸಿ ಮಾಡದ ಅದ್ಯಾವುದೋ ಡಬ್ಬ ಪೇಸ್ಟ್ ತಂದು ಇಟ್ಟಿದ್ದಾರೆ ಎಷ್ಟು ಸತಿ ಹಲ್ ಸಿಕ್ಕಿದ್ರು ಹಾಗೆ ಕುಡ್ತಿದ್ದು ಕಾಫಿ ಗಮನ ಹೋಗ್ತಿಲ್ಲ ತಿಂಡಿ ರೆಡಿ ಇದೆಯಾ ನಾನಾದ್ಮೇಲೆ ತಿಂಡಿ ಸ್ನಾನ ಮಾಡಕ್ ಶಕ್ತಿ ಬೇಕೋ ಬೇಡವಾ ನಿಮ್ಮ ಸೋಮಾರಿತನ ವಿಪರೀತ ಆಗ್ತಾ ಇದೆ ಹಾಗಾಗಿ ಕಡೆ ಅಸ್ತ್ರನ ಬಳಸಬೇಕು ಯಾವುದದು ಕಡೆ ಅಸ್ತ್ರ ಲಕ್ಷ್ಮಿನ ಕರೆಸ್ತೀನಿ ನಿಮ್ಮಿಬ್ರಿಗೂ ಬುದ್ಧಿ ಕಲಿಸ್ತೀನಿ ಪುಟ್ಟಲಕ್ಷ್ಮಿ ಅಂತಂದ್ರೆ ನೋಡಕ್ ಚೆನ್ನಾಗಿರ್ತಾಳ ಅಲ್ವನಮ್ಮ ಅವ್ಳ ಹೆಸರು ಚೆನ್ನಾಗಿದೆ ಅಂದ್ಮೇಲೆ ಅವಳು ಚೆನ್ನಾಗಿಲ್ದೇ ಇರ್ತಾಳ 18-22 ಒಳಗಡೆ ಇರ್ತಾ ಇರ್ಬೋದು ಅಂದಮೇಲೆ ಅವಳು ಪದ್ದುಗೆ ಸರಿಯಾದ ಜೋಡಿ ಆಗ್ತಾಳೆ ಆ ಪುಟ್ಟಲಕ್ಷ್ಮಿನ ಕರೆಸ್ತಾ ಇರೋದು ನಿಮ್ಮಿಬ್ರಿಗೆ ಬುದ್ಧಿ ಕಲಿಸೋದಕ್ಕೆ ಪದ್ದುಗೆ ಜೋಡಿ ಮಾಡಕ್ಕಲ್ಲ ಅವಳು ನಮಗೆ ಬುದ್ಧಿ ಹೇಳ್ತಾಳೋ ಇಲ್ಲ ನಾವು ಅವಳಿಗೆ ಬುದ್ಧಿ ಹೇಳಿ ಪದ್ದುಗೆ ಮದುವೆ ಮಾಡಿಸ್ತೀವೋ ಬಿಡೋಣ ನಾಳೆಯಿಂದ ನಿತ್ಯ ಕರ್ಮಗಳೆಲ್ಲ ಆದ ಮೇಲೆನೆ ಕಾಫಿ ಅದಕ್ಕಿಂತ ಮುಂಚೆ ವಾಕಿಂಗ್ ಮಾಡಬೇಕು ಇಲ್ಲಾಂದ್ರೆ ಪುಟ್ಟಲಕ್ಷ್ಮಿ ಪಟ್ ಪಟ್ ಅಂತ ಮಾಕ್ ಹೊಡೆದ್ಬಿಡ್ತಾಳೆ ಇಷ್ಟಾಯ್ತು ಗಾಡ್ ನಿಮಗ್ ಟೀಚ್ ಮಾಡೋದಕ್ಕೆ ಪುಟ್ಟಲಕ್ಷ್ಮಿ ಬರ್ತಾ ಇದ್ದಾಳ ಅದಕ್ಕೆ ಬೇರೆ ಯಾರೋ ಬಂದು ನಮಗ್ ಟೀಚ್ ಮಾಡಿದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ ಬರ್ಲಿ ಬಿಡಮ್ಮ ಏನಾಗುತ್ತೆ ಇವಾಗ ನಾನು ಈ ಮನೆ ಮಗಳು ನನ್ನ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಬಂದು ನಮಗ್ ಬುದ್ಧಿ ಹೇಳಿದ್ರೆ ಏನಾಗುತ್ತೆ ನಮಗ್ ಬುದ್ಧಿ ಇಲ್ಲ ಅಂತ ಆಗತ್ತೆ ಹಬಿ ಹತ್ರ ನಾನ್ ಮಾತಾಡ್ತೀನಿ ಏನೇ ಟೀಚ್ ಮಾಡೋದಿದ್ರು ಪುಟ್ಟಲಕ್ಷ್ಮಿ ಮಾಡೋದ್ ಬೇಡ ನಾನೇ ಮಾಡ್ತೀನಿ ಅಂತ ಹೇಳ್ತೀನಿ ಏನಮ್ಮ ಪಲ್ಲು ಸುಂದರವಾದ ಹುಡುಗಿ ಬರ್ತಿರ್ಬೇಕಾರೆ ಯಾಕಮ್ಮ ಅದಕ್ಕೆ ಕಲ್ಲು ಹಾಕ್ತಿ ಯಾಕಮ್ಮ ಹಂಗೊಡ್ದೆ ನಾನ್ ನಿಮ್ ಪಕ್ಕ ಮಹಾರಾಣಿ ತರ ಕೂತಿರ್ಬೇಕಾದ್ರೆ ಬೇರೆ ಬಗ್ಗೆ ಮಾತಾಡ್ತಿರಲ್ಲ ನಿಮ್ ಜನ್ಮಕ್ಕೆ ಅದು ಇದು ಅದು ಏನು ಆಗಲ್ವಾ ಆ ಪುಟ್ಟಲಕ್ಷ್ಮಿ ನಮ್ಮ ಮನೆಗೆ ಬಂದಾಗ ಆ ಪುಟ್ಟಲಕ್ಷ್ಮಿಗೆ ಪದ್ದು ಮೇಲೆ ಇಷ್ಟ ಬರೋ ತರ ನಾವು ಮಾಡಿದ್ರೆ ಒಂದು ಮದುವೆ ಆಗುತ್ತೆ ಅವನು ಮಕ್ಕಳು ಮರಿ ಅಂತ ನೋಡ್ತಾನಮ್ಮ ಅಂದ್ರೆ ಪಾಪ ಅವನು ಬ್ರಹ್ಮಚಾರಿಗೆ ಸತ್ತೋಗ್ಬಿಡ್ತಾರೆ ಕಣಮ್ಮ ನೀವ್ ಅಳ್ಬೇಡಿ ನೀವ್ ಹೇಳ್ದಂಗೆ ಆಗ್ಲಿ ಕಣ್ಣು ಕಾಣಿಸಲ್ ವಾಯೋಗ ಮುಂಡದೆ ಕಸ ಚೆಲ್ಬಿಟ್ಟಿಯಲ್ಲ ಅದಕ್ಕೆ ಯಾಕೆ ಒಳ್ಳೆ BP ಬಂದವ್ರ ತರ ಆಡ್ತೀರ ಕಸ ತಾನೇ ಬಿದ್ದಿರೋದು ಕೊಂಪೆ ನಾಶನ ಆಯ್ತಾ ಇಲ್ಲ ದೇಶ ಮುಳುಗೋಯ್ತಾ ರಸ ಅಂತಾನೆ ನೀವು ನೋಡಿದ್ರೆ ಕಸ ನೋಡಿದ ತಕ್ಷಣ ಒಳ್ಳೆ ರಕ್ಕಸ ಆಡ್ದಂಗೆ ಆಡ್ತಾ ಇದ್ದೀರಾ ಬರೋ ಒಂದ್ ನಿಮಿಷ ಬಾಮ್ಮ ಇಲ್ಲಿ ಸರಿಯಾಗಿ ನಿದ್ದೆನೇ ಆಗಿಲ್ಲ ಯಾಕಪ್ಪ ಕರೆದ್ರಿ ನಿದ್ದೆಗಡ್ನಲ್ಲಿ ಬರ್ತಾ ಇದೆ ಕಣಮ್ಮ ಕಾಲ್ ತಾಕ್ಬಿಟ್ಟು ಕಸ ಎಲ್ಲ ಚೆಲ್ಲೋಗ್ಬಿಡ್ತು ಸೀಳ್ನ ಆಡ್ದಂಗೆ ಆಡ್ತಾ ಇದಾರೆ ಸಾರಿ ಅದು ಫ್ಲೋನಾಗ ಬಂತು ಹೇಳ್ಬಿಟ್ಟೆ ನೀವು ಸೀಳ್ ನಾಯಿ ಅಲ್ಲ ಬೆಟ್ಟ ನಾಯಿ ಕಸನೆಲ್ಲ ಎತ್ತಕ್ಕೆ ನನ್ನ ಮನೆ ಜವಾನಿ ಅನ್ಕೊಂಡಿದೀರಾ ನಾನು ಈ ಮನೆ ಮಗಳು ಬೇಕಿದ್ರೆ ಅಣ್ಣಂಗೆ ಹೇಳಿ ಎತ್ತಾಕ್ತಾನೆ ಏನಮ್ಮ ಹೇಳ್ದೆ ನನ್ ಪಾಲಿನ ಆಸ್ತಿ ಕೊಟ್ರೆ ಅರ್ಧ ಕಸ ಬುಟ್ಟಿಲ್ ಹಾಕ್ತೀನಿ ಏನೋ ಮಗನೇ ಆ ನಿಮ್ಮ ಅಯೋಗ್ಯ ಅಳಿಯಂದ್ರು ಕಸನ ಚೆಲ್ಲಿದ್ರು ಈ ನಿಮ್ಮ ಮುದ್ದಿನ ಮಗಳು ಅದನ್ನ ಬಾಚು ಅಂತಿದೆ ನೀವು ಒಂದು ಬ್ರಷ್ ಕೊಡಿ ಬಾತ್ರೂಮ್ನ ಉಜ್ಜಿ ಬಿಡ್ತೀನಿ ಎಲ್ಲಾದ್ರೂ ಉಂಟೆ ಮನೆ ಯಜಮಾನ ಕಸ ಬಾಚೋದ ಹುಡುಗ ತಂದು ಹಾಕೋದು ಒಂದೇ ಹಿಂದೆ ಬಿಸಾಕಿರೋ ಕಸನೆಲ್ಲ ಬುಟ್ಟಿಗೆ ಹಾಕಕ್ಕಾಗುತ್ತೇನೋ ನಾನು ಈ ಮನೆ ಅಳಿಯ ಕಸ ಬಾಚೋನಲ್ಲ ನೀನೇ ನಮ್ಮ ಮುಖ ನೋಡ್ತಿದ್ಯಾ ನಡಿಯಮ್ಮ ಹೋಗೋಣ ಹಾಗೆ ಹೊರಟೋದ್ರೆ ಇದು ಕಸ ಬಾಚ್ ಹಾಕೋಳು ಯಾರು ಅಯ್ಯೋ ಕಲ್ಮ ತಪ್ಪು ಮಾಡೋದು ಅವರು ಅದನ್ನ ಸರಿಪಡಿಸೋದು ನೀವ ಸಮಾಜ ಸೇವಕಿ ಜಾಜಿ ಜಂಬಲ್ದಿನಿಯವರು ಸ್ವಲ್ಪ ಬನ್ನಿಪ್ಪ ಇಲ್ಲಿ ಅಲ್ಲಿ ಇಲ್ಲಿ ಮೋರಿ ಕ್ಲೀನ್ ಮಾಡೋದಕ್ಕೆ ಅಂತ ಹೋಗ್ತಿರಲ್ಲ
ನಿಮ್ಮ ಮನೇಲಿ ಹೆಗ್ನ ಸತ್ತು ಬಿದ್ದಿದೆ, ಸ್ವಲ್ಪ ಎತ್ತಾಕಿ. ಡೋಂಟ್ ಟಾಕ್ ರಮೇಶ್. ಸಮಾಜ ಸೇವೆ ಅಂತಂದ್ರೆ ಏನು ಅಂತ ಗೊತ್ತೇನ್ರಿ ನಿಮ್ಗೆ? ಗೊತ್ತಿಲ್ಲ. ಆಚೆ ಕಡೆ ಸೇವೆ ಮಾಡಿದ್ರೆ ಅದು ಸಮಾಜ ಸೇವೆ ಅಂತ ಅನ್ಸ್ಕೊಳ್ಳುತ್ತೆ. ಮನೆ ಒಳಗಡೆ ಸೇವೆ ಮಾಡಿದ್ರೆ ಅದು ಸಮಾಜ ಸೇವೆ ಅಂತ ಅನ್ಸ್ಕೊಳ್ಳಲ್ಲ, ಮನೆ ಸೇವೆ ಆಗುತ್ತೆ. ಮನೆ ಸೇವೆ ಯಾವಾಗ ಮಾಡ್ತೀಯಮ್ಮ? ಅತ್ತೆ, ಅದಕ್ಕಿನ್ನು ತುಂಬಾ ಟೈಮ್ ಇದೆ. ಅವ್ರು ಯಾಕ್ರಿ ಹುಚ್ಚರ ತರ ಆಡ್ತಿದ್ದಾರೆ? ಕೇಳೇನಾದ್ರು ಕೊಚ್ಚಿಬಿಡ್ತಾ? ಅವ್ರಿಗೇನೋ ಖುಷಿ ಆಗಿರ್ಬೇಕು, ಅದಕ್ಕೆ ಕುಣಿತಾ ಇದಾರೆ. ನಮ್ಗಿಲ್ದಿರೋ ಖುಷಿ ಅವ್ರಿಗೆಲ್ಲಿಂದ ಬಂತು ಅಂತೀನಿ. ನೀವ್ ಯಾಕೆ ಅವ್ರ ಮೇಲೆ ಸುಮ್ನೆ ರೇಗ್ತಾ ಇದ್ದೀರಾ? ಹುಚ್ಚಾಟ ನಿಲ್ಸ್ರಿ. Why are you dancing? ಇನ್ನೇನು ಎಲೆಕ್ಷನ್ ಅನೌನ್ಸ್ ಆಗುತ್ತೆ, ನಿಮ್ಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ. ನೀವು ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗೇ ಆಗ್ತೀರಾ ಅನ್ನೋ ಕಾನ್ಫಿಡೆನ್ಸ್ಗೆ ಈ ಡ್ಯಾನ್ಸ್. ಒಂದ್ ನಿಮಿಷ ಬಂದೇ ಇರಿ. ಸ್ಟಾಪ್. 1 2 3. ಅವರು ಮಾಡಬಾರದ ಕೆಲಸ ಮಾಡ್ತಿದ್ದಾರೆ, ಸೋಂಬೇರಿ ಆಗ್ತಾ ಇದ್ದಾರೆ. ಅವರಿಂದಾಗಿ ಮನೆ ವಾತಾವರಣ ಕೆಡ್ತಾ ಇದೆ. ನೀನು ಅವಳಿಗೆ ಬುದ್ಧಿ ಹೇಳ್ತೀಯೋ ಬುದ್ಧಿ ಹೇಳ? ನನ್ನ ಮಾತು ಅವ್ರ ಕಿವಿಗೆ ಬೀಳಲ್ಲ. ಪುಟ್ಟಲಕ್ಷ್ಮಿನ ಕರೆಸ್ತೀನಿ, ಟೀಚರ್ ಆಗ ಬಂದು ಅವ್ರನ್ನ ಬೆಂಡೆತ್ತಾಳೆ. ದೇವ್ರ ಕೊಟ್ಟ ತಂಗಿ, ನಿನ್ನ ಯಜಮಾನಪ್ಪನ ಕರ್ಕೊಂಡು 1 ನಿಮಿಷ ಬಾಮ್ಮ ಇಲ್ಲಿ. ಪುಟ್ಟಲಕ್ಷ್ಮಿನ ಕರೆಸ್ತೀನಿ ಅಂತ ಬರೀ ಬಾಯಿ ಮಾತಲ್ಲ ಹೇಳ್ತಾ ಇದ್ದೀರಾ? ಕರ್ಸೋದಿಲ್ವಾ? ಅವಳನ್ನ ಕರೆಸ್ಬೇಕು ಅಂದ್ರೆ ನೀವು ಈ ಅಗ್ರಿಮೆಂಟಿಗೆ ಸೈನ್ ಹಾಕಬೇಕು. ಅವಳು 1 ತಿಂಗಳು ಇಲ್ಲೇ ಇರ್ತಾಳೆ. ಅವಳು ಹೇಳ್ದಾಗೆ ನೀವು ಕೇಳ್ಕೊಂಡು ಬಿದ್ದಿರಬೇಕು. ಚಪ್ಪಯ್ಯ ಅಂದ್ರು 1 ತಿಂಗಳಿಗಿಂತ ಮುಂಚೆ ಅವಳ ಮನೆ ಬಿಟ್ಟು ಹೋಗಲ್ಲ. ಈ ಅಗ್ರಿಮೆಂಟ್ಗೆ ನಿಮ್ಗೆ ಒಪ್ಪಿಗೆ ಇದ್ರೆ ಸೈನ್ ಹಾಕಿ. ಏನಪ್ಪ ಮಾಡೋದೀಗ? ಮದುವೆ ಆಗಬೇಕು ಅಂತಂದ್ರೆ ನಾವು ಈ ಅಗ್ರಿಮೆಂಟ್ ಸೈನ್ ಹಾಕಬೇಕು. ನಾನು ಮೊದಲು ಸೈನ್ ಮಾಡ್ತೀನಿ. ಇಬ್ಬರು ಹಾಕಬೇಕು. ಬೆನ್ನು ನನಗಿರಲಿ ಬಿಡಿ. ನಾಳೆಯಿಂದ ನಿಮಗೆ ದಿದೆ ಕಾದಿದೆ. ಏನಪ್ಪ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಅದೇನೋ ಮಾತಾಡ್ಬೇಕು ಅಂತ ಫೋನ್ ಮಾಡಿದ್ದೆ ಕಣಮ್ಮ. ಅದೇನಂತ ವಿಚಾರಿಸ್ಕೊಂಬೋಣ ನಡಿ. ಅಂಕಲ್ ಇದು ಯಾವ ರಸ್ತೆ? ಗೌರ್ಮೆಂಟ್ ರಸ್ತೆ. ಯಾಕೆ ಕಸ ಹೊಡೆ ಕಾಂಟ್ರಾಕ್ಟ್ ಹೇಳಿದ್ರೆ ತಗೊಂಡಿದ್ಯಾ? ಪಾಂಡುರಂಗ ಮನೆಯಲ್ಲಿ ಆ ಮನೆ ನೀನೇ ಕೊಡಬೇಕು. ಆ ಮನೆಯಲ್ಲಿ ದೊಡ್ಡ ಮುಂಡೆಗಳಿವೆ ಅಂತೆ. ಹೂವೆಗಳಿಗೆ ಪಾಠ ಹೇಳ್ಕೊಡಕ್ ಹೋಗ್ತಾ ಇದೀನಿ. ದೊಡ್ಡ ಮುಟ್ಟೆ ಅಂದ್ರೆ ಪಾಂಡುರಂಗ ಮತ್ತೆ ರಂಗ ಮಾತಾನೆ. ಅಲ್ಲ, ನನ್ನ ಕರೆಸ್ತಾ ಇರೋದು ಪಾಂಡುರಂಗ. ಆ ದೊಡ್ಡ ಮುಂಡೆವು ಪಲ್ಲು ಮತ್ತೆ ವಿಠಲ. ನೀನು ಪುಟ್ಟಲಕ್ಷ್ಮಿನ? ಹೌದು, ನಾನೇ ಪುಟ್ಟಲಕ್ಷ್ಮಿ. ನಾನು ಆ ಮನೆಗೆ ಟೀಚರ್ ಆಗಿ ಹೋಗ್ತಾ ಇದೀನಿ. ಸೀದಾ ಹೋಗಿ ಲೆಫ್ಟ್ ತಗೋ, ಆಮೇಲೆ ರೈಟ್ ತಗೋ, ಮತ್ತೆ ಲೆಫ್ಟ್ ತಗೋ, ಆಮೇಲೆ ಲೆಫ್ಟ್ ತಗೋ, ಮತ್ತೆ ರೈಟ್, ಆಮೇಲೆ ಲೆಫ್ಟ್ ತಗೊಂಡು ರೈಟ್ ತಗೊಂಡು ರೈಟ್ ತಗೊಂಡು ರೈಟ್ ತಗೊಂಡು ಲೆಫ್ಟ್ ತಗೋ, ಅಲ್ಲಿ ಸಿಗುತ್ತೆ. ಪುಟ್ಟಲಕ್ಷ್ಮಿ ಅಂದ್ರೆ ಇವಳ? ನನಗ್ಯಾವುದು ಸುಂದರವಾದ ಹುಡುಗಿ ಬರ್ತಾ ಹೇಳ್ಕೊಡಿದ್ದಲ್ಲಪ್ಪ. ನಾವು ಪಾಠ ಹೇಳ್ಕೋಬೇಕಾ? ನಮ್ಮ ಕರ್ಮ. ನಡಿಯಮ್ಮ. ತುಂಬಾ ಜೋಪಾನ ನೋಡ್ಕೊಬೇಕು, ಹುಷಾರು. ಯಾಕಂದ್ರೆ ನಾನು ಮತ್ತೆ ವಾಪಸ್ ಬರೋದು 4-5 ದಿವಸ ಆಗುತ್ತೆ. ಈಗ ಏನು ಯೋಚನೆ ಮಾಡಿಬಿಡಿ ಬಸಣ್ಣ, ನಿಮ್ಮನ್ನೇ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು. ಆದ್ರೆ ಸುಮ್ಮನೆ ನೋಡ್ಕೊಳಕ್ಕಾಗತ್ತಾ? ಎಲ್ಲ ಯಾರು ನೋಡ್ಕೊಳ್ತೀವ? ನಿಮ್ಗೆ ಯೋಗ್ಯತೆನೆ 500 ರೂಪಾಯಿ, ಅದರ ಬಿಸಾಕಿ. ಏನಪ್ಪ, ಯೋಗ್ಯತೆ 200 ರೂಪಾಯಿ ಅಲ್ವಾ? ಬರೋದು ಯಾಕಲ್ಲ ಆಗ್ತೀಯ? ನೀವು ಕೊಡಿ ಬಸಣ್ಣ. ನೋಡಪ್ಪ, ಈ ಏರಿಯಾದಲ್ಲಿ ಕಳ್ಳರ ಕಾಟ ಜಾಸ್ತಿ. ತುಂಬಾ ಹುಷಾರಾಗಿ ನೋಡ್ಕೊಬೇಕು. ಕಿಟಕಿ ಇದೆಯಲ್ಲ, ಕಿಟಕಿ ತೆಗೆದ್ರೆ ಎದುರುಗಡೆನೇ ಒಂದು ಬ್ಯಾಗ್ ಇದೆ, ಆ ಕಡೆ ಒಂದು ಟಿವಿ ಇದೆ, ಅದ್ರ ಪಕ್ಕದಲ್ಲೇ ಒಂದು ಕಬೋರ್ಡ್ ಇದೆ, ಅದ್ರ ಪಕ್ಕದಲ್ಲಿ ಕಬ್ಬನ್ ಪೆಟ್ಟಿ ಇದೆ, ಹಣ ಹೊರಗೆ ಎಲ್ಲ ಇದೆ. ಹುಷಾರಾಗಿ ನೋಡ್ಕೋಬೇಕು. ಬಸಣ್ಣ, ನಿಮ್ಮ ಮನೆಯಲ್ಲಿ ಎಲ್ಲೆಲ್ಲಿ ಏನೇನಿದೆ ಅಂತ ಎಲ್ಲ ನೀವೇ ಹೇಳ್ತಾ ಇದ್ದೀರಲ್ಲ. ಏನು ಕೇಳಿದೆ ಅಂದರೆ, ನಾನು ಮತ್ತೆ ವಾಪಸ್ ಬರೋವರೆಗೂ ಯಾವ್ಯಾವ ಸಾಮಾನು ಎಲ್ಲೆಲ್ಲಿದೆಯೋ ಅದು ಅಲ್ಲಲ್ಲೇ ಇರಬೇಕು, ಅದನ್ನು ಹುಷಾರಾಗಿ ನೀವು ನೋಡ್ಕೊಬೇಕು ಅಂತ ಹೇಳಿದೆ. ಆಯ್ತು, ಅದು ಇದು ದುಡ್ಡು ತಗೋ. ಯಾರಾದ್ರೂ ಕಳ್ಳರು ಬಂದು ಬೀಗ ಹೊಡೆದು ಬಿಟ್ಟರು ಬಿಚ್ಚಿಬಿಡ್ತೀನಿ. ಸರ್ ನೋಡ್ಕೊ. ಏನಮ್ಮ ಪಲ್ಲು, ಆ ಬಸಣ್ಣ ಕಿಟಕಿ ತೆಗೆದ ತಕ್ಷಣ ಅದು ಯಾವ್ದೋ ಬ್ಯಾಗ್ ಇದೆ ಅಂತ ಹೇಳಿದ್ನಲ್ಲ, ಅದು ಇದೆಯೋ ಅದು ಅಂತ ಚೆಕ್ ಮಾಡೋಣ. ಏನಮ್ಮ ಹಿಂಗಂದ ತಕ್ಷಣ ಕಿಟಕಿನೇ ಬಂದ್ಬಿಡ್ತು? ಅದಕ್ಕೆ ಬಸಣ್ಣ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ದು.
ಪ್ರಸನ್ನ ಹೇಳಿದ ಹಾಗೆ ಬ್ಯಾಗಿದೆ. ನೋಡ್ ಪುಟ್ಟಲಕ್ಷ್ಮಿ, ಆ ಗೂಬೆಗಳು ಇನ್ನೇನು ಮನೆಗೆ ಬರೋ ಹೊತ್ತಾಯ್ತು. ಯಾಕೆ ಲೇಟು ಅಂತ ಬೆಂಡೆತ್ ಬಿಡು ಕೋಲು. ಮನೆಗ್ ಬರ್ಲಿ, ಅವ್ರಿಗೆ ಗುರ್ತಪ್ಪ ಕಾಣಿಸ್ಬಿಡ್ತೀನಿ. ಆ ಪುಟ್ಟಲಕ್ಷ್ಮಿಗೆ ಲೆಫ್ಟ್ ಹೋಗು ರೈಟ್ ಹೋಗು, ರೈಟ್ ಹೋಗು ತಿರ್ಗ ಲೆಫ್ಟ್ ಹೋಗು ರೈಟ್ ಹೋಗು ಸ್ಟ್ರೈಟ್ ಹೋಗು ಲೆಫ್ಟ್ ಫುಲ್ಲು ಕನ್ಫ್ಯೂಸ್ ಆಗ್ಬಿಟ್ವಿ. ಪಾಪ ಅವಳು ಲೆಫ್ಟು ರೈಟು ಅಂತ ಕಾಲ್ ಹಾಕೊಂಡು ಅದು ಎಲ್ಲೋ ಹೋದ್ಲೋ ಗೊತ್ತಿಲ್ಲ. ಪುಟ್ಟಲಕ್ಷ್ಮಿ, ಇವರೇ ಆ ಗೂಬೆಗಳು. ಕ್ಲಾಸ್ ತಗೊಳಮ್ಮ. ನೋಡಿ, ನಾನು ದೊಡ್ಡವರು ಚಿಕ್ಕವರು ಅಂತ ನೋಡಲ್ಲ, ನಾನು ತುಂಬಾ ಸ್ಟ್ರಿಕ್ಟು. ಮಕ್ ಹೊಡೆದು ಬುದ್ಧಿ ಕಲಿಸ್ತೀನಿ. ಯಾಕೆ ಲೇಟು? ಇಷ್ಟೊತ್ತು ಎಲ್ಲೋಗಿದ್ರೆ? ಎಲ್ಲಿ ಕೈ ತರ ಮಾಡಿ? ಪಲ್ಲು ವಿಟ್ಲ, ವಾಟ್ ಹ್ಯಾಪನ್? ಪಟ 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 ಕೊಡ್ತಾ ಇದ್ದಾಳೆ, ಪದಾಡ್ತಾ ಇದೆ. ಇಷ್ಟೇ ಇಟ್ಟಿದ್ದಾಳೆ, ಹಿಂಗ ಹೊಡೆಯೋದು. ಸ್ವಲ್ಪ ಹೀಗೆ ಹೊಡೆದಿದ್ರೆ ಕೈ ಬೆರಳುಗಳೆಲ್ಲ ಉದ್ರೋಗಿರೋದು. ಇದು ಗುಂಟೂರು ಮೆಣಸಿನ್ಕಾಯಿನೇ ಇರ್ಬೇಕು. ಪಲ್ಲು ವಿಟ್ಲ, ಅವಳ ಕರ್ಸಿ ಕರ್ಸಿ ಅಂತ ಕೇಳ್ತಾ ಇದ್ದೀನಿ, ನೀವೇ ತಾನೇ? ಅನುಭವಿಸಿ. ಇವಳು ಇಷ್ಟೊಂದು ಸ್ಟ್ರಾಂಗ್ ಅಂತ ನಮ್ಗೇನು ಗೊತ್ತಿತ್ತು? ನಮ್ಮನವ್ರಿಗೆ ಹೊಡಿತೇನೆ ನಿನ್ನ. ಅವ್ರೆ, ಈ ಪುಟ್ಟಲಕ್ಷ್ಮಿನ ಕರ್ಸಿರೋದು ಆ ಗೂಬೆಗಳಿಗೆ ಬುದ್ಧಿ ಕಲ್ಸೋದಕ್ಕೆ. ನೀವೇನಾದ್ರೂ ಪುಟ್ಟಲಕ್ಷ್ಮಿ ಮೇಲೆ ಕೈ ಮಾಡಿದ್ದೆ ಆದ್ರೆ ಚೈಲ್ಡ್ ಅಬ್ಯೂಸ್ ಆಗತ್ತೆ. ಚೈಲ್ಡ್ ಅಬ್ಯೂಸ್ ಮಾಡಿದವರಿಗೆ ಜೀವಾವಧಿ ಶಿಕ್ಷೆ. ಹೌದು, ಎಳೆ ಮಕ್ಕಳ ವಿರುದ್ಧ ತಿರುಗಿ ಬೀಳೋ ಹಾಗಿಲ್ಲ. ನಮ್ಮಲ್ಲಿ ಹೊಡೆದ್ರೆ ಅವ್ರು ಹೊಡೆದ್ರೆ ಹೊಡ್ಸ್ಕೊಂಡು ಸುಮ್ಮನೆ ಇರಬೇಕು, ತಿರುಗಿ ಹೊಡೆಯೋ ಹಾಗಿಲ್ಲ. ಕೋರ್ಟು, ಕಾನೂನು, ಪೊಲೀಸ್ ಕೂಡ ಇದೇ ಹೇಳತ್ತೆ. ನೀವಿಬ್ರು ಕೈ ಕಟ್ ಬಾಯ್ ಮುಚ್ಚಿ. ಬೆಳಿಗ್ಗೆ ಬೇಗ ಹೇಳ್ಬೇಕು, ಅಲ್ಲುಜ್ಜಿ ಆಮೇಲೆ ಕಾಫಿ ಕುಡಿಬೇಕು. ಹೇಳಿ. ಬೆಳಗ್ಗೆ ಬೇಗ ಹೇಳಬೇಕು, ಆಮೇಲೆ ಕಾಫಿ ಕುಡಿಬೇಕು. ಮಾಡಿದ ಕೂಡಲೇ ದೇವರಿಗೆ ನಮಸ್ಕಾರ ಮಾಡಬೇಕು. ಹೇಳಿ. ಸ್ನಾನ ಮಾಡಿದ ಕೂಡಲೇ ದೇವರಿಗೆ ನಮಸ್ಕಾರ ಮಾಡಬೇಕು. ಹೂವನ್ನು ಇಟ್ಕೊಬೇಕು. ಹೇಳಿ. ಹೂವನ್ನು ಇಟ್ಕೋಬೇಕು. ಆಮೇಲೆ ತಿಂಡಿ ತಿನ್ನಬೇಕು. ಅರ್ಥ ಆಯ್ತಾ? ಆಯ್ತು. ಪುಟ್ಟಲಕ್ಷ್ಮಿ ಟೀಚರ್, ನಾವ್ ಏನೇನ್ ಮಾಡ್ಬೇಕು ಅಂತ ಒಂದು ಚೀಟಿಲ್ ಬರ್ಕೊಟ್ಬಿಡಿ. ನೀವೇನೇನ್ ಮಾಡ್ಬೇಕು ಅಂತ ಮನೆಯಿಂದಾನೇ ನೋಟ್ ಮಾಡ್ಕೊಂಡ್ ಬಂದಿದ್ದೀನಿ, ತಗೊಳ್ಳಿ. ನೀವು ಪುಟ್ಟಾಗಿದ್ರು, ನೀವು ಬರ್ಕೊಂಬಂದ್ರೆ ಪಟ್ಟಿ ತುಂಬಾ ದೊಡ್ಡದಾಗಿದೆ. ಕೈ ಮೇಲೆ ಹೊಡೆದು ಕೈ ಮುರಿದಾಕ್ಬಿಡ್ತೀನಿ. ಯಾಕಮ್ಮ ಪಲ್ಲು ಈ ಜಿಗ್ಗ ಮುಗ್ಗ ಹೊಡೆದೆ? ನಾನು ಹೊಡೆದಿದ್ ನೀವಾ? ಕಣಮ್ಮ, ಇಬ್ರಿಗೂ ಏಟು ಬಿದ್ದಿದೆ ಅಂದ್ಮೇಲೆ ಗುಡ್ ಮಾರ್ನಿಂಗ್ ಟೀಚರ್. ಏನ್ ಹೇಳಿದ್ದೆ? ಬೆಳಿಗ್ಗೆ ಬೇಗ ಎದ್ದು ಅಲ್ಲುಜ್ಬೇಕು ಅಂತ. ಹೋಗಿ. ಅಳಿಯಂದಿರೆ, ಬೆಡ್ ಕಾಫಿ ರೆಡಿ. ನಮಗೆ ಬೆಡ್ ಕಾಫಿ ಬೇಡ. ಅಲ್ಲುಜ್ಜ ಮುಂಚೆ ಕಾಫಿ ಏನಾದ್ರು ಕುಡಿದ್ರೆ ಹುಟ್ಟಿ ಟೀಚರ್ ಬಾಸುಂಡೆ ಬರಾಗ ಹೊಡಿತಾರೆ. ಮುಂದೆ ನಾವು ಬೆಡ್ ಕಾಫಿ ಕುಡಿಯಲ್ಲ. ಅವ್ರೆ, ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಹುಟ್ಟು ಹುಡುಗಿನ ಬಿಟ್ಟು ಅಳಿಯಂತ ಹೊಡ್ತದ ಅದು ಏನ್ ಚೆನ್ನಾಗಿರುತ್ತೆ. ಆ ಹುಡುಗಿ ಕೈಲಿ ನಾವು ಪಾಠ ಹೇಳಿಸ್ಕೋಬೇಕಾ? ಇದನ್ನೆಲ್ಲ ನನ್ನ ಮುಂದೆ ಹೇಳಿದ್ರೆ ಏನು ಬಂತು ಭಾಗ್ಯ? ಹೋಗಿ ನನ್ನ ಮಗನ ಮುಂದೆ ಹೇಳಿ. ಗುಡ್ ಮಾರ್ನಿಂಗ್ ಬಾವ. ಗುಡ್ ಮಾರ್ನಿಂಗ್, ಇಷ್ಟು ಬೆಂಕಿ ಬಿತ್ತು, ಬಂದಿದ್ದೇನು ಅಂತ ಹೇಳಿ. ಆ ಪುಟ್ಟಿ ಟೀಚರ್ ತುಂಬಾ ಅವಮಾನ ಮಾಡ್ತಾರೆ ಬಾವ. ಹೇಳಿ ಅನ್ನೋದು ಅವಮಾನನ? ತಿಂಡಿಗೆ ಮುಂಚೆ ಸ್ನಾನ ಮಾಡಿ ಅಂತ ಹೇಳೋದು ಅವಮಾನನ? ಸ್ನಾನ ಮಾಡಿ ದೇವರಿಗೆ ನಮಸ್ಕಾರ ಮಾಡಿ ಅಂತ ಹೇಳೋದು ಅವಮಾನನ? ದೇವರಿಗೆ ನಮಸ್ಕಾರ ಮಾಡಿದ್ರ ಮಾಡಿದೆ ಬಾವ. ಮತ್ತೆ ಕಿವಿ ಮೇಲೆ ಹೂವನೇ ಕಾಣ್ತಾ ಇಲ್ಲ. ಬೇಗ ಕಿವಿ ಮೇಲೆ ಹೂವ ಇಟ್ಕೊಳ್ಳಿ, ಇಲ್ಲ ಅಂದ್ರೆ ಪುಟ್ಟಿ ಬಂದು ಬೆಂಡೆತ್ ಬಿಡ್ತಾಳೆ. ಕಿವಿ ಮೇಲೆ ಹೂವ ಇಟ್ಕೊಳ್ಳೋದು ಮರ್ತ್ಬಿಡ್ತೀನಿ, ತಗೊಂಬಮ್ಮ. ತಗೊಳ್ಳಿ, ಇನ್ಮೇಲೆ ಯಾವುದೇ ಕಾರಣಕ್ಕೂ ಮರೆಯಕ್ ಹೋಗ್ಬಿಡಿ. ಅಣ್ಣಯ್ಯ, ಮೊದ್ಲು ಆ ಹುಡುಗಿನ ಆಚೆ ಕಳ್ಸು. ಹೇಗಮ್ಮ ಆಗುತ್ತೆ? 1 ತಿಂಗಳು ಅಗ್ರಿಮೆಂಟ್ ಆಗಿದೆಯಲ್ಲ, ಅದಕ್ಕೆ ನೀವೇ ಸೈನ್ ಮಾಡಿದ್ರಿ. ನಾನೇನು ಮಾಡೋ ಹಾಗಿಲ್ಲ. ನೈಸ್ ಮಾಡ್ಕೊಂಡು ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಹಾಗೆ ಅವಳನ್ನ ಹೊಲ್ಸ್ಕೊಂಡು ಅವಳು ಹೇಳಿದ ಕೆಲಸ ಮಾಡ್ಕೊಂಡಿರೋ ಹಾಗಿದ್ರೆ ಇರ್ರಿ. ಪ್ರಪಂಚ
ವಿಶಾಲವಾಗಿದೆ, ಎಲ್ಲ ಬೇಕಾದ್ರೂ ಹೋಗಬಹುದು. ಟೀಚರ್, ನಿಮ್ಗೆ ಇಷ್ಟವಾದ ಚಾಕ್ಲೇಟ್. ನಾನು ಕೇಳಿದ್ನಾ? ಮಕ್ಕಳಿಗೆ ಚಾಕ್ಲೇಟ್ ಅಂದ್ರೆ ಇಷ್ಟ ಅಲ್ವಾ? ಲಂಚ ಕೊಟ್ಟು ಬುಕ್ ಮಾಡ್ಕೊಬೇಕು ಅಂತ ಇದ್ದೀರಾ? ಇಲ್ಲಿ ಕೈ ಈ ತರ ಮಾಡಿ ಮಾಡಿದ್ರೆ ನೀವು ಹೊಡಿತೀರಾ? ಹುಟ್ಟಿ ಟೀಚರ್ ಹೊಡೆಯ ಏಟಕ್ಕೆ ನಮ್ಗೆ ತಡ್ಕೊಳಕ್ಕಾಗದೇ ಇಲ್ಲ. ವಾಟ್ ಮಾಡಬೇಕು ಬೇ? ಈ ಪುಟ್ಟಿ ಯಾರು ಇವ್ರನ್ನ ಪನಿಷ್ ಮಾಡೋದಕ್ಕೆ? ತಪ್ಪು ಮಾಡಿದವ್ರನ್ನ ಸರಿದಾರಿಗೆ ತರೋದು ತಪ್ಪ? ಸ್ಕೂಲ್ ಟೀಚರು ಸ್ಟೂಡೆಂಟ್ಸ್ಗೆ ಹೊಡೆಯೋ ಹಾಗಿಲ್ಲ. ಸ್ಟೂಡೆಂಟ್ಗಳ ಅಲ್ಲ, ಗಡ್ವಾಗಳು. ಸೆಂಡ್ ಮಾಡಿ. ಅದ್ ಹೇಗ್ರಿ ಆಗತ್ತೆ? 1 ತಿಂಗಳು ಅಗ್ರಿಮೆಂಟ್ ಆಗಿದೆ, ಅದಕ್ಕೆ ಈ ಕಕ್ವಗಳೇ ಸೈನ್ ಹಾಕಿದ್ದಾರೆ. ನಾನೇನಾದ್ರೂ ಹೋಗು ಅಂದ್ರೆ ಚೈಲ್ಡ್ ಅಬ್ಯೂಸ್ ಆಗುತ್ತೆ. ಚೈಲ್ಡ್ ಅಬ್ಯೂಸ್ ಆಗೋದು? ನಾನೇ ಅವಳಿಗೆ ಗೆಟ್ ಔಟ್ ಅಂತೀನಿ. ಆಮೇಲೆ ಅವಳು ಚಾನಲ್ಗೆ ಗೆಟ್ ಇನ್ ಆಗ್ತಾಳೆ, ಚೈಲ್ಡ್ ಅಬ್ಯೂಸ್ ಬಗ್ಗೆ ಮಾತಾಡ್ತಾಳೆ, ನೀವು ಅಂದರಾಗ್ತೀರಾ. ಪಲ್ಲು ಬಿಟ್ಲಾ, ನೀವಿಬ್ರು ಅಗ್ರಿಮೆಂಟ್ ಸೈನ್ ಮಾಡೋದ್ರಿಂದ ಯಾರು ಏನು ಮಾಡಕ್ಕಾಗಲ್ಲ. ತಡ್ಕೊಳಕ್ಕಾಗಲ್ಲ. ಕೈ ಹೊಡಿತಾರೆ, ಕೈ ತೋರಿಸಿದ್ರೆ ಕಾಲ್ಗೆ ಹೊಡಿತಾರೆ. ಜೊತೆಗೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ತಿಂಡಿ ತಿನ್ನಿ ಅಂತ ಅವ್ಳು ಹೇಗೆ ಹೇಳ್ತಾಳೋ ಹಾಗೆ ಕೇಳ್ಕೊಂಡಿದ್ಬಿಡಿ, ಈಗ ಬೀಳಲ್ಲ. ಏನಪ್ಪ ಸೋಪ್ ನೀರ್ ಇಟ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಅದು ಮನೆ ಕ್ಲೀನ್ ಮಾಡೋಣ ಅಂತ ಕಣಮ್ಮ, ಅಷ್ಟೇ. ನೀನು ಇಲ್ಲಿರ್ಬೇಡ, ಹೋಗಮ್ಮ ಹೋಗಮ್ಮ. ನೋಡು ಪುಟ್ಟಿ, ಮೆಟ್ಲಿಂದ ಹಿಡ್ಕೊಂಡ್ ಬರ್ತಿರ್ಬೇಕಾರೆ ಕಾಲ್ ಜಾರ್ ಬಿದ್ದೋಗ್ಬಿಡ್ತಾರೆ. ಏನಾಯ್ತಪ್ಪ? ಅಡಿಗೆ ಮನೆ ನೋಡಮ್ಮ, ಪುಟ್ಟಿ ಇದ್ದಾಳೆ. ಅಲ್ಲಮ್ಮ, ಪುಟ್ಟಿ ಇದ್ದಾಳೆ. ಮೆಟ್ಲ ಮೇಲಿದ್ರೆ ಪುಟ್ಟಿ ಮಾಯ ಆಗ್ತಲ್ಲಮ್ಮ. ಪುಟ್ಟಿ ಇದ್ದಾಳಮ್ಮ ಅಡಿಗೆ ಮನೆಯಲ್ಲಿ. ಪುಟ್ಟಿ ಇದ್ದಾಳಮ್ಮ. ಮೆಟ್ಲ ಮೇಲೆ ಸೋಪ್ ನೀರು ಚೆಲ್ಲಿದ್ದೀರಾ? ಸೋಪ್ ನೀರು ಚೆಲ್ಲಿದ್ದೀರಾ? ನೋಡಿ, ನನ್ನ ಹತ್ರನೇ ಸುಳ್ಳು ಹೇಳ್ತೀರಾ? ಏನಮ್ಮ ಪಲ್ಲು, ನನಗೆ 2 ಪುಟ್ಟಿ ಕಾಣಿಸ್ತಿದಿಲ್ಲಪ್ಪ. ನೀರೋದ್ರಿಂದ 2 ಕಾಣ್ತಿರ್ಬೋದಾ? ಆದಷ್ಟು ಬೇಗ ವಿಷಯ ರಾಜ್ಯಕ್ಕೆ ಹೇಳಲೇಬೇಕು. ಪುಟ್ಟಿ ಬದುಕಿಲ್ಲ, ಸತ್ತು ಹೋಗಿದ್ದಾಳೆ ಅಂತನಾ? ಅಲ್ಲೊಂದು ಪುಟ್ಟಿ ಇಲ್ಲೊಂದು ಪುಟ್ಟಿ ಕಾಣಿಸೋದಕ್ಕೆ ಅದು ಹೇಗೆ ಸಾಧ್ಯ? ಅವಳು ಖಂಡಿತ ದೆವ್ವನೇ, ಇಲ್ಲ ಅಂದ್ರೆ ಅವಳಿಗೆ ಇಷ್ಟೊಂದು ಶಕ್ತಿ ಎಲ್ಲಿಂದ ಬರ್ತಿತ್ತು? ಸುಮ್ಮನೆ ಪಾಪ ಎಳೆ ಹುಡುಗಿ ಸತ್ ಹೋಗಿದ್ದಾಳೆ, ದೆವ್ವವಾಗಿದ್ದಾಳೆ ಅಂತ ಮಾತಾಡ್ಕೊತಾ ಇದ್ದಿಲ್ಲಲ್ಲ. ನಿಮ್ಮ ಜನ್ಮಕ್ಕೆ ಅದು ಇದು ಇದು ಅದು ಏನೂ ಆಗೋಲ್ವಾ? ಇನ್ನೊಂದು ಸಲ ಈ ತರ ಮಾತಾಡಿದ್ದೆ ಆಗಲೇ ಈ ವಿಷಯನ ಪುಟ್ಟಿಗೆ ಹೇಳಿ ಕಾದ ಎಣ್ಣೆನ ನಿಮ್ ತಲೆ ಸುರಿಸ್ಬಿಡ್ತೀನಿ. ಏನಮ್ಮ ಪಲ್ಲು, ಸದ್ಯ ಬೀಗ ಹಾಕಿದೆ. ಬೀಗ ಹಾಕಿದೆ, ಆದ್ರೆ ಬೇರೆ ಬೀಗನಪ್ಪ. ಅಯ್ಯೋ ಏನಮ್ಮ ಪಲ್ಲು, ಈ ಪುಟ್ಟಿ ನಮ್ಮ ಮನೆಗೆ ಬಂದಾಗ್ಲಿಂದ ಪಸಂಗ ಮನೆ ಕಡೆ ಗಮನನೇ ಹೊಟ್ಟೋಗಿದೆ ಕಣಮ್ಮ ನಮ್ಗೆ. ಯಾರೋ ಬಂದು ಬೀಗ ಹೊಡೆದು ಮನೇಲಿರೋ ಸಾಮಾನೆಲ್ಲ ಎತ್ಕೊಂಡು ಹೋಗಿ ಬೇರೆ ಬೀಗ ಹಾಕಿದ್ದಾರೆ ಅಂತ ಅನ್ಸುತ್ತೆ. ಬಸಣ್ಣ ಬಂದ್ಮೇಲೆ ಏನಪ್ಪ ಹೇಳೋದು? ಇಲ್ಲಿ ಮನೆ ಕಾಯೋದು, ಅಲ್ಲಿ ಮನೆ ಕೆಲಸ ಮಾಡೋದು ನಂಗಂತೂ ಒಂದು ಗೊತ್ತಾಗ್ತಿಲ್ಲ. ಯಾಕೆ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದೀರಾ? ನಾವು ಒಂದು ಸಮಸ್ಯೆಯಲ್ಲಿ ಸಿಗಾಕೊಂಡ್ಬಿಟ್ಟಿದ್ವಿ ಪುಟ್ಟಿ ಟೀಚರ್. ನಮ್ ಕಷ್ಟನ ಯಾರ ಹತ್ರ ಹೇಳ್ಕೊಳ್ಳೋದು? ನನ್ನ ಹತ್ರನೇ ಹೇಳ್ಕೊಳ್ಳಿ.
ಅದು ಪಕ್ಕದ ರಸ್ತೆಯಲ್ಲಿ ಬಸಣ್ಣ ಅಂತ ಒಬ್ಬ ಮನುಷ್ಯ ಇದ್ದಾನೆ. ಮನೆ ನೋಡ್ಕೊಳ್ಳೋ ಜವಾಬ್ದಾರಿನ ನಮಗ್ ವಹಿಸಿದ್ರು. ಈಗ ಹೋಗಿ ನೋಡ್ತೀವಿ ಮೊದ್ಲಾಕಿದ್ ಬೀಗ ಚೇಂಜ್ ಆಗಿ ಹೋಗಿದೆ. ಮನ್ಲಿದ್ದಾಗೂ ಕಾಣಿಸ್ತಾ ಇಲ್ಲ. ನುಗ್ಗಿರೋದ್ ಕಳ್ಳ ಅಲ್ಲ, ಅದ್ ನಾನೇ. ಅದೇ ಈ ವಿಷಯನ ಯಾರಿಗೂ ಹೇಳ್ಬಾರ್ದು. ಹೇಳಿದ್ರೆ ರಾತ್ರಿ ಪ್ರೇತಾಗ್ ಬಂದು ನಿಮ್ಮಿಬ್ರು ರಕ್ತ ಕುಡಿದು ಬಿಡ್ತೀನಿ. ನೀವಾ? ಅಯ್ಯೋ ನಿನ್ನ 500 ರೂಪಾಯಿ ಕೊಟ್ಟು ಮನೆ ನೋಡ್ಕೊಂಡ್ರೆ ಅದೇ ಈಗ ನೋಡ್ಕೊಡೋದು. ಏನ್ ಹೇಳೋದು ಬಸಣ್ಣ? ಯಾರೋ ಬೀಗ ತೆಗೆದು ಬ್ಯಾಗ್ ತಗೊಂಡು ಬೇರೆ ಬೀಗ ಹಾಕೊಂಡ್ಬಿಟ್ಟಿದ್ದಾರೆ ಬಸಣ್ಣ. ಕಳ್ಳರು ಯಾರು ಅಂತ ಇಲ್ಲಿವರೆಗೂ ಗೊತ್ತೇ ಆಗ್ತಾ ಇಲ್ಲ. ಹೌದಾ? ಹೋಗ್ಲಿ, ನಾನು 500 ರೂಪಾಯಿ ಕೊಟ್ಟಿದ್ದಲ್ಲ ಅದನ್ನ ತಗೊಂಡು ಹೋಗ್ಬಿಟ್ಟಿದ್ದಾರ. ಅದನ್ನ ಖರ್ಚು ಮಾಡಿದ್ರೆ ಜೋಪಾನ ಇಲ್ಲೇ ಇಟ್ಕೊಂಡಿದ್ದು ನೋಡಿ. ಕಿತ್ಕೊಂಡ್ಬಿಟ್ರೆ ಅಲ್ಲಯ್ಯ, ಮನೆ ನೋಡ್ಕೊಳ್ಳಿ ಅಂದ್ರೆ ಈಗ ನೋಡ್ಕೊಳ್ಳೋದು. ಮನೆಗೆ ನಾನೇ ಬಂದು ಬೀಗ ತೆಗೆದು ಬ್ಯಾಗ್ ತಗೊಂಡು ಬೇರೆ ಬೀಗನ ಹಾಕೋದೆ. ಯಾವುದೂ ನೀವು ಗಮನಕ್ಕೆ ಬರ್ಲಿಲ್ಲ ಅಂದ್ಮೇಲೆ ಯಾಕೆ ಬರ್ತಿದ್ಯಾ? ಯಾಕೇನಾಯ್ತು ಹೀಗೆ ಕೂತಿದ್ದೀರಾ? ನಮ್ಮಯ್ಯ ಅಂತೀವಿ, ದಯವಿಟ್ಟು ಪುಟ್ಟಿನ ವಾಪಸ್ ಕಳಿಸ್ಬಿಡಿ. ಕಳಿಸಿದಾಯ್ತು. ಇಷ್ಟು ಬೇಗ 1 ತಿಂಗಳಾಗೋಯ್ತಾ? ಅಮ್ಮ ಅವಳ ಅವಧಿ ಮುಗೀತು, ಅತ್ತೆ ಹೋದ್ಲು. ಸತ್ಯ ಗೊತ್ತಾಗ್ಬೇಕಾಯ್ತು. ಪುಟ್ಟಿ ತೆವ್ವ ಇದೆಯಾ? ಎಲ್ಲರೂ ಕರೆದ್ಬಿಡಿ, ಕತೆನ ಮುಗಿಸ್ಬಿಡೋಣ. ಮನೇಲಿ ಬೇಗ ಬಾ ಅಮ್ಮ. ಎಲ್ಲರೂ ಬಂದ್ರು. ದಯವಿಟ್ಟು ನಿಜನ ಬೇಗ ಹೇಳಿ. ಈಗ ನನ್ನ ಎದೆ ಡವ 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 ಹೊಡ್ಕೊತಾ ಇದೆ. ಎಲ್ಲ ಕೆಲಸನೂ ಕಳ್ಸಿದಾರ? ನಾಳೆಯಿಂದ ಮನೆ ಕೆಲಸ ಎಲ್ಲ ಮಾಡ್ತೀರಾ? ಮಾಡ್ಲಿಲ್ಲ ಅಂದ್ರೆ ಪುಟ್ಟಿ ಪ್ರೇತನ ಮತ್ತೆ ಕರ್ಸ್ಬೇಕಾಗತ್ತೆ. ಬುದ್ಧಿ ಕಲಿಸ್ಬೇಕು ಅಂತ ಪುಟ್ಟಿನ ಕರ್ಸಿದ್ದು. ಪುಟ್ಟಿನ ಕರ್ಸಿದ್ರು ಪರವಾಗಿಲ್ಲ, ಆ ಪ್ರೇತನ ಯಾಕೆ ಕರ್ಸಿದ್ರೆ? ಪುಟ್ಟಿ ಪ್ರೇತ ಇಲ್ಲ, ಅವರಿಬ್ರು ಅವಳಿ ಜವಳಿ. ನಿಮ್ಮಿಬ್ರಿಗೂ ಬೆಂಡೆತ್ತಿ ಬ್ರೇಕ್ ಹಾಕ್ಬೇಕು ಅಂತ ಒಬ್ಳನ್ನ ಪ್ರೇತ ಮಾಡ್ದೆ.